ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಫಿತ್ರಿ ರೈಡರ್. ನಾನು ನಿಮ್ಮ HMK ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸ್ಪೆಷಲ್ ಅಂದರೆ ಸಂಕ್ರಾಂತಿ ಹಬ್ಬ. ಎಲ್ಲರೂ ರೈತರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನೇನು ಮಾಡ್ತಾರೆ ಅಂತ. ಮನೆಯಲ್ಲಿ ದನ ಕರು ಎಲ್ಲ ಸಾಕಿರೋದನ್ನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಒಂಥರ ನ್ಯೂ ಇಯರ್ ಥರ ಆಚರಿಸ್ತಾರೆ. ಮತ್ತು ಅದಕ್ಕೋಸ್ಕರ ನಾವು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀರಿ. ಮುಂದೆ ಇಬ್ಬರು ಹೋಗ್ತಾ ಇದ್ದಾರೆ ಬುಲೆಟಲ್ಲಿ, ಮತ್ತು ಹಿಂದೆ ಇಬ್ಬರು ಬರ್ತಾ ಇದ್ದಾರೆ. ನಾವು 5 ಜನ ಹೋಗ್ತಾ ಇದ್ದೀರಿ. ಇವತ್ತು ಇದೇ ನನ್ನ ಫಸ್ಟು ಮೋಟೋ ಬ್ಲಾಗು. ಅದಕ್ಕೆ ಸ್ವಲ್ಪ ಮಾತಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಏನು ಮಾತಾಡೋದು ಅಂತ. ಬನ್ನಿ ನೋಡೋಣ. ಇವರಿಬ್ಬರು ಬುಲೆಟ್ ಹೊಡ್ಕೊಂಡು ಹೋಗ್ತಾವ ಅವನು. ಏನು ಹಳ್ಳಕ್ಲ ಇಲ್ಲಿ ಫುಲ್ಲು ಮತ್ತು ಇದೇ ಥರ ಡೈಲಿ ವ್ಲಾಗ್ಸು ಇಲ್ಲ ವೀಕೆಂಡ್ಸಲ್ಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀರಿ. ಮತ್ತು ಎಲ್ಲಾದರೂ ಟ್ರಿಪ್ ಹೋಗೋದು, ಈ ಥರ ಟ್ರಾವೆಲ್ ವ್ಲಾಗ್ಸು ಮತ್ತು ಈ ಥರ ಮೋಟೋ ವ್ಲಾಗ್ಸು ಎಲ್ಲ ಇನ್ಮೇಲಿಂದ ಡೈಲಿ ಇಲ್ಲ ಅಂದರೂ ವೀಕ್ಸ್ ಒಂದ್ಸಲಿ ಮಾಡ್ತಾಯಿರ್ತೀನಿ. ಇವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಸ್ ಬರುತ್ತೆ. ಅದೇ ಥರ ಇದು ಸ್ಟಾರ್ಟಿಂಗ್ ಇದು ಸ್ವಲ್ಪ ಹಂಗೆ ಕಂಟೆಂಟ್ ಏನೂ ಕೊಡೋಕ್ಕಾಗಲ್ಲ. ಇದೇ ಥರ ವ್ಲಾಗ್ಸ್ ಮಾಡ್ತಾ ಇರಬೇಕು. ಇದು ಫ್ಯಾಕ್ಟ್ರಿ ಗೇಟ್. ಇದು ಆ್ಯಂಗಲ್ ಎಲ್ಲ ಕರೆಕ್ಟಾಗಿ ಇರ್ಬೋದು ಅಂದ್ಕೊಂಡಿದ್ದೀನಿ, ಬರ್ತಾ ಇರುತ್ತೆ. ಇಲ್ಲಿ ಬಾಸ್ ವರ್ಡು ನೋಡಿ, ಇದೇ ಫ್ಯಾಕ್ಟ್ರಿ ಗೇಟು. ನಮ್ಮದೆಲ್ಲ ಇದೇ ಏರಿಯಾನೇ, ಹೊಸಕೋಟೆ ಫ್ಯಾಕ್ಟ್ರಿ ಗೇಟು. ಮಾಲ್ ಏನಾಗ್ತಾ ಇದೆ. ಅವರೆಲ್ಲ ಬರ್ತವ್ರು, ಎಲ್ಲೋ ಬರ್ತವ್ರು ಅವ್ರು. ನಾನು ಬಂದ್ಬಿಟ್ಟೆ ಮುಂದೆ. ಬನ್ನಿ ಹೋಗೋಣ, ಹೋಗ್ಲಿ ಅಷ್ಟೇ. ಇಲ್ಲಿರೋಣ, ಗಾಡಿಗೆ ಸ್ವಲ್ಪ ಒಂಚೂರು ಪೆಟ್ರೋಲ್ ಹಾಕ್ಸ್ಬಿಟ್ಟು ಹೋಗೋಣ. ಭಾರತ್ ಪೆಟ್ರೋಲಿಯಂ. ಪೆಟ್ರೋಲ್ $190 ಹಾಕು. ಹಾಂ, ಹಾಂ ಕ್ಯಾಮ್ರಾ. ಅವನು ಕೊಡ್ತಾನೆ ನಾನು. ಹಾಂ, 199 ಹಾಕೋ.
ಪೆಟ್ರೋಲ್ ಆಯಿತು ಗಾಡಿಗೆ. ಬನ್ನಿ ಹೋಗೋಣ. ಪೆಟ್ರೋಲ್ ಎಲ್ಲ ಹಾಕ್ಸಿದಾಯ್ತು ಅವರು. ಒಂದೇ ಚಿಕ್ಕ ಗಾಡಿ ಎಲ್ಲ ದೊಡ್ಡ ಗಾಡಿಗಳೇ ಅವೆಲ್ಲ. 2 ಕ್ಲಾಸಿಕ್ 350ನೇ. ಅವನು ಸೈಲೆನ್ಸ್ ಹಾಕ್ಸಿ ಎಕ್ಸಾಸ್ಟು ಮಾಡಿಫಿಕೇಶನ್ ಮಾಡಿಸಿದ್ದಾನೆ. ಒಂದು ಸ್ಟಾಕೇ ಐತೆ. ಇಲ್ಲ, ಇದು ಮಾಡಿಫೈಡ್ ಏನಪ್ಪ. ನೋಡಿ MT ರಾಕೆಟ್ ಥರ ಚಿಕ್ಕದಾಗೈತೆ. ಆದರೆ ಇಟ್ಕೊಂಡ್ರೆ ರಾಕೆಟ್ ಥರನೇ ಹೋಗೋದು. ಡ್ಯುಯಲ್ ಚಾನಲ್ ABS ಇದೆ ಗಾಡಿಯಲ್ಲಿ. ಟೆನ್ಷನ್ ಇಲ್ಲ, ಚೆನ್ನಾಗಿ ಆಟ ಆಡ್ಬೋದು ಟ್ರಾಫಿಕಲ್ಲಂತೂ. ಇದು ಒಂದು ಹೈವೇ ಆಗ್ತಾಯಿದೆ ಹೊಸದಿದು. ಅಂದರೆ ಇದು ಚೆನ್ನೈಯಿಂದ ದಬಾಸ್ಪೇಟೆ ಅದು ಹೈವೇ ಇದು. ನಾವು ಇವಾಗ ಇದ್ರ ಮೇಲೆ ಹೋಗೋಣ ಬನ್ನಿ, ಹೊಸ ಹೈವೇ ತೋರಿಸ್ತೀನಿ. ಲಾರಿಗಳೆಲ್ಲ ಸಿಕ್ಕಾಪಟ್ಟೆ ನುಗ್ತಾ ಇರ್ತಿರ್ಲಿ. ಇಲ್ಲಿ ಸ್ಟ್ರೈಟ್ ಇಲ್ಲಿ ಎಕ್ಬಿಟ್ರೆ ನಾವು ಡೈರೆಕ್ಟ್ ದೇವನಹಳ್ಳಿ. ನೋಡಿ ಫುಲ್ಲು ಮೇಲೆ ಅಂತೂ ಫುಲ್ಲು ಹೊಸ ಹೈವೇ ಅಲ್ಲ, ಫುಲ್ ನೀಟಾಗಿದೆ. ಬನ್ನಿ ಹೋಗೋಣ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಅಂದರೆ ಇದು ಸ್ವಲ್ಪ ಫೇಮಸ್ಸೇ ಇದು. ನೋಡೋಣ ಆರ ನೋಡ್ಕೊಂಡು ಹಿಂಗೆ ಬರ್ತಾವನು. ಬರ್ರೋ ಬೇಗ ಅಂದರೆ ಇನ್ನೇನು ಮಾಡೋಣ. ಫಸ್ಟ್ ವ್ಲಾಗ್ ಅಂದರೆ ಇನ್ನೇನು ಹೇಳೋಲ್ಲ, ಇದೇ ಹೇಳ್ಕೊಂಡಿರ್ಬೇಕು ಡೈಲಿ. ಇನ್ನು ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಹೇಳಿದ್ರಲ್ಲ, ಇದು MT-15 V2 ಇದು 2023 ಸೆಪ್ಟೆಂಬರ್ ಮಾಡಲ್ ಇದು. ಅಂದರೆ ಅವಾಗ ಇಯರ್ ಮಿಡ್ಡಲ್ಲೇನೋ ಅಪ್ಡೇಟ್ ಬಿಟ್ಟರು. ಮುಂಚೆ ತೊಗೊಂಡಿರೋರಿಗೆಲ್ಲ ಸಿಂಗಲ್ ಚಾನಲ್ ABS, ನಮಗೆ ಡ್ಯುಯಲ್ ಚಾನಲ್ ABS. ಮತ್ತು ಇದರಲ್ಲಿ TCS ಮತ್ತು LED ಇಂಡಿಕೇಟರ್ಸು ಮತ್ತು ಫುಲ್ಲು LED ಸೆಟಪ್ ಇದೆ ಗಾಡಿಯಲ್ಲೆಲ್ಲ. ಒಂದು ಫೀಚರ್ ಏನಂದರೆ TCS ಮತ್ತು ಇಲ್ಲಿ E20 ಪೆಟ್ರೋಲು ಅಂದರೆ ಇಥನಾಲು ಅದು ಇನ್ನೂ ಬಿಟ್ಟಿಲ್ಲ ನಮ್ಮ ಸೈಡೆಲ್ಲ. ಅದೆಲ್ಲ ಬಿಟ್ಟರೆ ಹಾಕ್ಕೊಂಡು ಓಡಿಸ್ಕೊಬೋದು. ಮತ್ತು ಗಾಡಿ ಮೈಲೇಜು ಇವಾಗ ನನಗೆ ಸೆಕೆಂಡ್ ಸರ್ವಿಸ್ ಆಗಿದೆ, 49.5 ಬರ್ತಾಯಿದೆ. ಅಂದರೆ ಫಸ್ಟ್ ಸರ್ವಿಸ್ಸು ಆವಾಗೆಲ್ಲ ಒಂದು 56 50 ಬರುತ್ತೆ, 55 ಬರ್ತಾಯಿತ್ತು, 56 ತೋರಿಸ್ತಾಯಿತ್ತು ಮೀಟರ್ ರೀಡಿಂಗಲ್ಲಿ. ಆದರೆ ನನಗೆ ಎಷ್ಟು ಕೊಡುತ್ತೆ ಏನು ನಾನು ಇದುವರೆಗೂ ಚೆಕ್ ಮಾಡಿಲ್ಲ, ನಾನು ಅದು ನೋಡೂ ಇಲ್ಲ. ಇವಾಗೂ ಅಷ್ಟೇ ನಾನು ಹಿಂಗೆ ಪೆಟ್ರೋಲು ಆದರೆ ನೋಡಿ ಈ ಥರ ಹಾಕ್ಸ್ತಾ ಇರ್ತೀನಿ ಅಷ್ಟೇ. ಅದೆಲ್ಲ ಯೋಚನೆ ಮಾಡೋಲ್ಲ. ಏನಂದರೆ ಯಮಹ ಅಂದರೆ ಟ್ರಸ್ಟ್ ಒಂಥರ ಮೈಲೇಜ್ಗೆ ಏನಿಲ್ಲ ಅಂದರೂ ಕೊಡುತ್ತೆ. ಒಂದು 45-50 ಅಂತೂ ಕೊಡುತ್ತೆ. ಆದರೆ ಇವಾಗ 50 ತೋರಿಸ್ತಾ ಇದೆ, ಅದೆಷ್ಟು ಕೊಡುತ್ತೆ ಏನೋ ಗೊತ್ತಿಲ್ಲ. ಒಬ್ರು ಹೇಳ್ತಾರೆ 55 ಕೊಡುತ್ತೆ 50 ಕೊಡುತ್ತೆ ಅಂತ, ಏನೋ ಗೊತ್ತಿಲ್ಲ. ಪಕ್ಕ ಏನೋ ನನ್ನ ಪ್ರಕಾರ ಒಂದು 45-50 ಕೊಡ್ಬೋದು. ಹಿಂಗೆ ನಾರ್ಮಲ್ ಈ ಥರ ಓಡಿಸ್ಕೊಂಡ್ರೆ VV ಯೂಸ್ ಮಾಡ್ತೀರಾ, VV ಅವೆಲ್ಲ ಯೂಸ್ ಮಾಡಿಕೊಂಡು ಫುಲ್ಲು ಆಟ ಆಡಿದ್ರೆ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ. ನೋಡಿದ್ದೀನಿ ನಾನು ಸ್ವಲ್ಪ ಎಲ್ಲ. ಇಲ್ಲಿಂದ ಹೈವೇ ಸ್ಟಾರ್ಟು, ಇಲ್ಲಿ ಇಟ್ಬಿಟ್ರೆ ಇನ್ನು ಲಾಸ್ಟಲ್ಲೇ ಹಿಡಿಯೋದು. ನಮ್ಮ ಗಾಡಿದು ಟಾಪ್ ಎಂಡ್ ನೋಡಬೇಕು, ಇವತ್ತು ಬೇಡ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದು ಅದ್ರ ಟಾಪ್ ಎಂಡ್ ಚೆಕ್ ಮಾಡಬೇಕು ಎಷ್ಟು ಓಡುತ್ತೆ ಅಂತ. ಅಂದರೆ ಫಸ್ಟ್ ಸರ್ವಿಸ್ ಆದಮೇಲೆ ಒಂದು ಸತಿ ಚೆಕ್ ಮಾಡಿದ್ದೆ, ಒಂದು 26 ಏನೋ
ಅಂದರೆ ಇದೆಲ್ಲ ಅಪ್ಡೇಟು ಇವರು ಚೇಂಜ್ ಮಾಡ್ತಾ ಮಾಡ್ತಾ BS6 BS7 ಅಂದರೆ ಟಾಪ್ ಎಂಡ್ನ ಸ್ವಲ್ಪ ಇದು ಮಾಡ್ತಾರೆ. ಟಾಪ್ ಎಂಡ್ ಅಷ್ಟು ಹೋಗಲ್ಲ, ಆದರೆ ಗಾಡಿಗೆ ಪವರ್ ಬರುತ್ತೆ, ಟಾರ್ಕು ಆ ಥರ ಎಲ್ಲ. ಅದಕ್ಕೋಸ್ಕರ ಇಷ್ಟು ಮಾಡಬೇಕು ಅಷ್ಟೇ. ಇದು ನೆಕ್ಸ್ಟು ಫೋಟೋ ಶೂಟ್ ಮಾಡ್ತಾರೆ ರೋಡಲ್ಲಿ, ಹೈವೇದಲ್ಲಿ ಪಕ್ಕದಲ್ಲಿ ಸರ್ವಿಸ್ ರೋಡಲ್ಲಿ ಸುಮ್ಮನೆ ನಿಲ್ಲಿಸಿದ್ರೆ ಲಾರಿಗಳು ಬರ್ತಾವ, ಸೈಡಿಗೆ ಬರಲ್ಲ, ಅವ್ರು ಕುತ್ಕೊಂಡು ಹೋಗ್ಬಿಡ್ತಾರೆ. ಬಂದ್ರ ಅವ್ನು ಕರ್ಗಲ್ಲ, ಬರ್ರ ಬೇಗ ಬನ್ನಿ ಫ್ರೆಂಡ್ಸ್, ಹೋಗೋಣ ನಾವು. ಇಲ್ಲಿ ಡೌನ್ ಕೆಳಗಡೆ ಇಳಿಬೇಕು. ಲೆಫ್ಟ್ ಹೋದರೆ ದೇವನಹಳ್ಳಿ, ರೈಟ್ ಹೋದರೆ ಚಿಕ್ಕಬಳ್ಳಾಪುರ ಇವೆ, ಮೇಲೆ ಹೋದರೆ ಹಂಗೆ ದಾಬಾಸ್ಪೇಟೆಗೆ ಹೋಗುತ್ತದು. ಇಲ್ಲಿ ಫುಲ್ಲು ಇವೇನಕ್ಕೆ ಇಳಿದ್ವೋ ಇಲ್ಲಿ ಗೊತ್ತಿಲ್ಲ. ಹೈವೇ ಇದು. ನೋಡಿ ಇಲ್ಲಿ ರೈಟ್ ಹೋಗ್ಬೇಕು, ಫುಲ್ಲು ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಊಟ ನೋಡಬೇಕು. ಬರ್ತವ್ರ ಆ ಸೈಡ್ ಹೋಗ್ಬೇಕು. ಫುಲ್ಲು ಹೆವಿ ಎಂಟಿ. ಸಾಕಿದ್ರೆ ಇಷ್ಟು ಟ್ರಾಫಿಕ್ ಇಲ್ಲಿ. ಹೋಗ್ರೋ ಬೈಕರ್ಸ್. ದೊಡ್ಡ ಲಾರಿನೇ ಹೋಗ್ತೈತೆ. ಹಿಂಗೆ ಸ್ಟ್ರೈಟ್ ಹೋದರೆ ಹೈವೇ ಸಿಗುತ್ತೆ ಚಿಕ್ಕಬಳ್ಳಾಪುರದ್ದು. ಸಿಗ್ನಲ್ ಯಾರು ಫಾಲೋನೇ ಮಾಡ್ತಾ ಇಲ್ಲ, ರೆಡ್ ಸಿಗ್ನಲ್ ಬಿದ್ದೈತೆ, ಎಲ್ಲ ಹೋಗ್ತಾನೆ ಅವರ. ಆದರೂ ಅವ್ರು ಹೆಂಗೆ ನಿಂತ್ಕೊಂಡವರೋ ಗೊತ್ತಿಲ್ಲ. ಅವರು ಬರ್ತಾರೆ, ನಾವು ಹೋಗ್ಬಿಟ್ರೆ ಅಷ್ಟೇ ಜೊತೆಯಲ್ಲಿ. ಇಲ್ಲಿಂದ ಫುಲ್ ಟ್ರಾಫಿಕ್ಕು ಸ್ಟಾರ್ಟು, ಏನಿಲ್ಲ, ಹೈವೇನೆ ಹೋಗ್ತಾ ಇರುತ್ತೆ ಗಾಡಿಗಳು ನಾರ್ಮಲಾಗಿ, ನಾವು ಹೋಗ್ಬೇಕಷ್ಟೇ. ಈ ರೇಂಜ್ ಟ್ರಾಫಿಕ್ ಐತೆ ಇವತ್ತು, ಎಷ್ಟು ಕಾರುಗಳು ಹೋಗ್ತೈತೆ. ಏನಿಲ್ಲ, ಒಂದು ಆರಾಮ ಒಂದು ಅರ್ಧ ಅವರ್ ಅಷ್ಟೇ. ನಾನೊಬ್ಬನೇ ಆದರೂ ಹೋಗ್ಬಿಡ್ತೈತೆ ಇನ್ನೂ ಬೇಗ, ಆದರೆ ಅವರೆಲ್ಲ ಬರ್ತವ್ರೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ. ಗಾಡಿ ಫ್ರೆಂಡ್ಸ್, ಅದು ಚಿಕ್ಕಬಳ್ಳಾಪುರ ಹೈವೇ ಮೇಲೆ, ಸಿಟಿ ಒಳಗಡೆ ಹೋಗ್ದಿರೋ ಹೈವೇ ಮೇಲೆ ಬಂದರೆ ಈ ಹೈವೇದಲ್ಲಿ ಇದು ಲೆಫ್ಟ್ ಒಂದು ಬರುತ್ತೆ. ಇದು ನೋಡಿ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಆದಿಯೋಗಿ ಅಂತ, ಅಷ್ಟೇ ಹೆಚ್ಚು ಇದೇ ಲೆಫ್ಟು. ಎಲ್ಲ ಹೋಗಿ ಬರ್ತಾರೆ ಬೈಕರ್ಸ್ ಎಲ್ಲ, ಕಾರ್ಗಳು ಮತ್ತೆಲ್ಲ. ನೋಡಿ ಇದೆ ಎಂಟ್ರೆನ್ಸ್, ಅಂದರೆ ಅಲ್ಲಿ ಒಳಗಡೆ ಇದೆ ಆರ್ಚು, ಅಂದರೆ ಇಲ್ಲಿಂದ ಸ್ಟಾರ್ಟ್ ರೋಡು. ಅಷ್ಟೊಂದೇನು ರಶ್ ಇಲ್ಲ, ಹೋಗ್ಬೋದು. ಅಂದರೆ ಇವಾಗ ಅಂದರೆ ಹೋಗಿ ಬರ್ತಾ ಇರ್ತಾರೆ, ಅಂದರೆ ಈವ್ನಿಂಗ್ ಟೈಮ್ ಅಂದರೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅಲ್ಲಿ ಲೇಸರ್ ಶೋ ನೋಡೋಕ್ಕೆ. ಆವಾಗ ಸ್ವಲ್ಪ ಇಲ್ಲೆಲ್ಲ ಫುಲ್ ಟ್ರಾಫಿಕ್ಕು, ಈ ರೋಡ್ ಇಲ್ಲಿಂದ ಫುಲ್ ಡೆಡ್ ಎಂಡ್, ಅಲ್ಲಿವರೆಗೂ ಟ್ರಾಫಿಕ್ಕೆ, ಎಲ್ಲೂ ಹೋಗೋಕ್ಕೆ ಆಗಲ್ಲ. ಎಲ್ಲ ಕಾರ್ ನಿಲ್ಸ್ಬಿಟ್ಟು ಹಂಗೆ ನಡ್ಕೊಂಡೆ ಹೋಗ್ಬಿಟ್ಟಿರ್ತಾರೆ ನೋಡೋಕ್ಕೋಸ್ಕರ.
ಅದಕ್ಕೆ ನಾವು ಬೆಳಗ್ಗೆ ಬಂದಿದ್ದು, ಈ ಟೈಮಲ್ಲಿ ಬಂದಿದ್ದು, ಆರಾಮಾಗಿ ಮುಗಿಸ್ಕೊಂಡು ನೀಟಾಗಿ ನೋಡ್ಕೊಂಡು ಹೋಗೋಣ ಅಂತ. ನಾನು ಬಂದಿದ್ದೀನಿ ಆಲ್ಮೋಸ್ಟ್ ಒಂದು 5-6 ಸಲ ಬಂದಿದ್ದೀನಿ ಇಲ್ಲಿಗೆ. ಇವಾಗ ಸುಮ್ಮನೆ ಇವರು ಫ್ರೆಂಡ್ಸ್ ಕರೆದಿದ್ದಕ್ಕೋಸ್ಕರ ಅವನು ಹೋಗಿ ಪಟಾಕಿ ಹೊಡಿತವನೆ. ಫ್ರೆಂಡ್ಸ್ ಕರೆದಿದ್ದಕ್ಕೋಸ್ಕರ ಬಂದಿದ್ದೀನಿ, ಹಂಗೆ ಒಂದು ಮೋಟೋ ವ್ಲಾಗು ಮಾಡ್ಬೋದು ಅಂತ. ಅಂದರೆ ಒಳ್ಳೆ ಲೊಕೇಶನ್ ಕಟ್ಸಿದ್ದಾನೆ ಇವರು ಕರ್ನಾಟಕದಲ್ಲಿ. ಚಿಕ್ಕಬಳ್ಳಾಪುರ ಸುತ್ತು ಬೆಟ್ಟ ಅಂದರೆ ನೋಡ್ಬೋದು ನೀವೇ, ಬನ್ನಿ ಅಲ್ಲಿ ತೋರಿಸ್ತೀನಿ ಹೆಂಗಿದೆ ಲೊಕೇಶನ್ ಅಂತ. ಪರ್ಫೆಕ್ಟ್ ಲೊಕೇಶನ್ ಅದು. ಇವಾಗ ತಮಿಳ್ನಾಡಲ್ಲಿ ಅದು ಕೊಯಂಬತ್ತೂರಲ್ಲಿ ಹೆಂಗಿದೆಯೋ ಲೊಕೇಶನ್ಸು, ಫುಲ್ಲು ಸುತ್ತು ಬೆಟ್ಟ, ಆ ಥರ ಗ್ರೀನರಿ ನೇಚರು, ಆ ಥರನೇ ಇಲ್ಲಿ ಸೇಮ್ ಇರೋದು. ಬೈಕರ್ಸ್ ಎಲ್ಲ ಹೋಗ್ತಾವ್ರೆ ನೋಡಿ ಬೆಟ್ಟಗಳು. ಇನ್ನೂ ಇಲ್ಲೆಲ್ಲ ಬಂಡೆಗಳು ಎಲ್ಲ ಕಟ್ ಮಾಡ್ತಾನೆ ಇರ್ತಾರೆ, ಎಲ್ಲಿ ತಗೊಂಡೋಗ್ತಾರೆ ಗೊತ್ತಿಲ್ಲ. ಅಣ್ಣ ವಿಡಿಯೋ ಹಿಡಿತವನೆ. ಇಲ್ಲಿ ಮಾತ್ರ ಈ ರೋಡಲ್ಲಿ ಮಾತ್ರ ಯಾವ ಗಾಡಿ ಬೇಕು ಎಲ್ಲ ಕಾಣಿಸುತ್ತೆ. ಅಂದರೆ ಮೊದಲೆಲ್ಲ ಅಲ್ಲಿ ಜಲ್ಲಿಕಲ್ಲಿತ್ತು, ಇವಾಗೆಲ್ಲ ಫುಲ್ಲು ಇದಾಗ್ಬಿಟ್ಟವ್ರೆ, ಅಂದರೆ ರೋಡ್ ಹಾಕ್ಬಿಟ್ಟಿದ್ದಾರೆ. ಪೊಲೀಸವನಿದ್ನು ಪಟಾಕಿ ಹೊಡಿದಿರೋ ಬಂದಿರ್ತಾರೆ. ಕೇಳ ನೀರೇ ಒಂದು ನಿಮಿಷ ಅವ್ರನ್ನ. ಅಲ್ಲಿ ಪೊಲೀಸರು ಇದ್ರು ನೋಡ್ದಾ? ಪಟಾಕಿ ಹೊಡಿಬೇಡಿ ಎಲ್ಲೋ, ಎಲ್ಲೂ ಹೊಡ್ಯಕ್ಕೆ ಹೋಗ್ಬೇಡ. ಹಾಂ ಸರಿ ಬಾ. ಜಸ್ಟ್ ಮಿಸ್ಸು ಪೊಲೀಸರು. ಏನೋ ಪಟಾಕಿ ಹೊಡಿಬೇಕಾಗಿತ್ತು ಮುಂದ್ಗಡೆ, ಅಲ್ಲೇ ಬ್ಲಾಸ್ಟ್ ಮಾಡೋಕ್ಕವರು. ಅವ್ರೇನೋ ಸುಮ್ಮನೆ ಬಂದಿರ್ತಾರೆ, ನೋಡಲ್ಲ ಅಷ್ಟೊಂದು. ಆದರೂ ಯಾಕೆ ಬೇಕಪ್ಪ ಸುಮ್ಮನೆ ಅವ್ರ ಹತ್ರ ಹಿಡ್ಕೊಳೋದು, ಕಾಸಲ್ಲಿ ಕೊಡೋದು. ಅವನಿಗೂ ಡಿ ಎಲ್ ಇಲ್ಲ, ಯಾರಿಗೂ ಡಿ ಎಲ್ಗಳಿಲ್ಲ ಬಿಡಿ ಇಲ್ಲೆಲ್ಲ. ಅಂದರೆ ಏಜ್ ಆಗೈತೆ, ಯಾರಿಗೂ ಮಾಡಿಸಿಲ್ಲ. ಸುಮ್ಮನೆ ಏನಕ್ಕಂತ ಎಲ್ಲ ಲೋಕಲ್ಲ ಓಡಾಡ್ತಾರೆ, ಯಾರೂ ಅಷ್ಟೊಂದು ಓಡಾಡಲ್ಲ. ನಾನು ಒಬ್ಬನೇ ಸ್ವಲ್ಪ ಹಂಗೆ ಓಡಾಡೋದಂದೆ. ಆಲ್ಮೋಸ್ಟ್ ಎಲ್ಲ ನೋಡಿ ಬೈಕರ್ಸ್ ಹೆಲ್ಮೆಟ್ ಹಾಕ್ಕೊಂಡೇ ಬರ್ತಾರೆ. ಏನೋ ಸುಮ್ಮನೆ ಹಿಂಗೆ ಬಂದಿರ್ತಾರೆ, ಇವತ್ತು ಹಬ್ಬ ಅಲ್ಲ, ಜನ ಜಾಸ್ತಿ ಇರ್ತಾರೆ ಅಂತ. ನೋಡಿದೆ ಎಂಟ್ರೆನ್ಸ್ ಫುಲ್ ಗೇಟು. ಪರವಾಗಿಲ್ಲ, ಜನ ಎಷ್ಟೊಂದೇನಿಲ್ಲ. ನಾವೆಲ್ಲ ಫುಲ್ ಓಡಾಡೋಕ್ಕೆ ಆಗೋದಿಲ್ಲ ಅಂದ್ಕೊಂಡಿದ್ದೆ. ನೋಡಿ ರೋಡೆಲ್ಲ ಹಾಕ್ಬಿಟ್ಟವ್ರೆ. ಮೊದಲು ಹೆಂಗಿತ್ತಂದ್ರೆ ಫುಲ್ಲು ನೋಡಿರ್ತೀರಿ ಯಾರೋ ಬಂದಿರೋದು. ಸುಮ್ಮನೆ ಗಾಡಿ ಎತ್ಕೊಂಬರೋಕ್ಕೆ ಬೇಜಾರಾಗ್ಬಿಡೋದು, ಟೈರೆಲ್ಲ ಹೋಗ್ಬಿಡೋದು. ನೋಡಿ ಅದು ವರ್ಜನ್ V2, ಅದು MT. ನಂದು V3 ನೋಡಿ. ಅದಕ್ಕೇನು ಅಲೆಜನ್ನು ಇದಾಗಿದೆ, ಒಂದು LED ಇದೆ ಅಷ್ಟೇ. ನೋಡಿ ಫುಲ್ಲು ಚೆನ್ನಾಗಿ ರೋಡ್ ಹಾಕ್ಬಿಟ್ಟಿದ್ದಾರೆ. ನೋಡಿ ಇವಾಗೆಲ್ಲ ಫುಲ್ ಫಾಸ್ಟ್ ಮೂವ್ ಆಗ್ತಾಯಿದೆ ಗಾಡಿಗಳೆಲ್ಲ. ಬಸ್ಸಸ್ಸು ಅಷ್ಟೇ. ಮೊದಲಂದರೆ ಫುಲ್ಲು ಕಷ್ಟ, ನಮಗೆ ಭಯ ಆಗೋತ್ತು ಏನೋ ಸ್ಕಿಡ್ ಆಗಿರೋ ಹೆಂಗಂತ. ಇವಾಗ ಆ ಥರ ಟೆನ್ಷನ್ ಏನಿಲ್ಲ, ಆರಾಮಾಗಿ ಓಡಿಸ್ಬೋದು. ಇನ್ನು ನೆಕ್ಸ್ಟ್ ಬರೋರೆಲ್ಲ ಟೂರಿಸ್ಟ್ ಪ್ಲೇಸ್, ಫುಲ್ಲು ಟೂರಿಸ್ಟವರೆಲ್ಲ ಬರ್ಬೋದು ಇವಾಗೆಲ್ಲ. ನೋಡಿ ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ, ಆಟೋಗಳು, ಬೈಕ್ಸು, ಕಾರುಗಳು, ಬಸ್ಸಸ್ಸು ಎಲ್ಲ ಫುಲ್ಲು ನೀಟಾಗಿ ಹೋಗ್ತಾ ಇದ್ದಾರೆ. ಅಂದರೆ ರೋಡ್ ಅಷ್ಟು ಚೆನ್ನಾಗಿದ್ರೆ ಹೋಗ್ಬೋದು ಆರಾಮಾಗಿ. ಅದೇ ಫುಲ್ಲು ದೊಡ್ಡ ಟೂರಿಸ್ಟ್ ಪ್ಲೇಸ್ ಥರ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಎಲ್ಲ ಫುಲ್ ನೀಟಾಗಿ. ಅದೆಲ್ಲ ಮೇಲೆ ಎಲ್ಲ ಫುಲ್ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ ಫುಲ್ಲು. ನೋಡಿ ಅಣ್ಣ ಅಡ್ವೆಂಚರ್ ಎತ್ಕೊಂಡು ಹೆಂಗೆ ಹೋಗ್ತವ್ರೆ. ರೋಡ್ ಹಾಕಿ ಒಳ್ಳೆ ಕೆಲಸ ಮಾಡೋರಪ್ಪ ಗೌರ್ಮೆಂಟು ಇಲ್ಲ ಅವರೇ. ಭಕ್ತಾದಿಗಳೆಲ್ಲ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಲಿ ಅಂತ. ಅಂದರೆ ಟೈಮು ಸೇವ್ ಆಗುತ್ತೆ, ಟ್ರಾಫಿಕ್ಕು ಆಗೋಲ್ಲ, ಹಿಂಗೆಲ್ಲ ಇದೆ ರೋಡ್ಸು. ಆರಾಮಾಗಿ ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ನೋಡಿ ಈ ಥರ ಇಲ್ಲ, ಅದನ್ನ ಒಂದು ಬಿಸ್ನೆಸ್ ತಗೊಂಡ್ಬಿಡ್ಬೇಕು ಸುಮ್ಮನೆ, ಒಳ್ಳೆ ದುಡ್ಡು. ಯಾಕಣ
ಓ ಅಪ್ಪು, ಯಾಕವರು ಮೂವಿಂಗ್ ಅಪ್ ಐತೆ. ಅದಕ್ಕೆ ಬೈಕ್ಸ್ ಎಲ್ಲ ಹೋಗ್ಬಿಡುತ್ತೆ, ಬಸ್ಸಸ್ ಸ್ವಲ್ಪ ಅವರು ನೋಡ್ಕೊಂಡು ಟರ್ನ್ ಮಾಡಬೇಕು. ಇನ್ನೂ ಅಷ್ಟೊಂದೇನು ಮಾಡಿಲ್ಲ, ಸೈಡಲ್ಲೆಲ್ಲ ಸೇಫ್ಟಿ ಎಲ್ಲ ಮಾಡಬೇಕು. ಏನಾದರೂ ಮಾಡ್ತಾರೆ, ಇನ್ನು ಇಷ್ಟೆಲ್ಲ ಮಾಡೋರಂದರೆ ಇನ್ನು ಅದು ಮಾಡೇ ಮಾಡ್ತಾರೆ. ಬಸ್ ಯಾಕೆ ಫುಲ್ಲು ನಿಧಾನಕ್ಕೆ ಹೋಗ್ತವನೆ. ರೋಡೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಹಾಕವ್ರೆ ನೋಡಿ. ಸುತ್ತು ಬೆಟ್ಟ, ಬೆಟ್ಟಕ್ಕೆ ಸೆಂಟ್ರಲ್ ಅದು ಹಿಂಗೆ ಲೊಕೇಶನ್ ಹುಡುಕ್ಬಿಟ್ಟು ಮಾಡೋರು ಅಂದರೆ ಗ್ರೇಟ್. ಯಾರೋ ಲೊಕೇಶನ್ ಹುಡುಕಿರೋರು, ಒಳ್ಳೆ ಲೊಕೇಶನಲ್ಲಿ ಮಾಡೋರಂತೂ. ನಾವು ಮುಂದೆ ಹೋಗೋಣ. ಈ ಲೆಫ್ಟ್ ಅಂತಾರೆ. ಟಿಕೆಟ್ ಬೇರೆ ತಗೊಬೇಕಾ? ಹ್ಞೂ, ಟಿಕೆಟ್ ತೊಗೊಬೇಕು. Ticket from him. Call him. No, he'll give the ticket. Anna ticket. ಆಯ್ತಾ, ನೋಡಿದ್ರ ಪೇಮೆಂಟ್ ಆಗಿರೋದು? Bro, this side? Down. Down. Wow. ಬಂದರು ಅಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಈಶಾ ಫೌಂಡೇಶನ್ನು ಹಿಂಗಿದೆ, ಈ ಥರ ಎಲ್ಲ ಬರ್ಬೋದು. ಏನು ಚಾರ್ಜಸ್ಸು ಆ ಥರ ಟಿಕೆಟ್ ಏನು ಇವಾಗಿಲ್ಲ. ಜಸ್ಟು ಬೈಕು ಎತ್ಕೊಂಬಂದರೆ ಪಾರ್ಕಿಂಗ್ ಚಾರ್ಜು, ಮತ್ತು ಕಾರ್ ಎತ್ಕೊಂಡ್ರೆ ಅದಕ್ಕೆ ಪಾರ್ಕಿಂಗ್ ಚಾರ್ಜ್ ಇರುತ್ತೆ ಅಷ್ಟೇ. ಇವತ್ತಂತೂ ಭಾರಿ ರಶ್ಶು, ಹಾಲಿಡೇ ಅಲ್ಲ, ಸಂಕ್ರಾಂತಿ ಹಬ್ಬ ಬೇರೆ, ಫುಲ್ಲು ಎಲ್ಲಿ ನೋಡಿದ್ರು ಜನನೇ, ಎಲ್ಲ ಬರ್ತಾವ್ರೆ.
ಅಲ್ಲಿ ಬಿಸಿಲಂತೂ ಇರೋಕ್ಕಂತೂ ಆಗಲ್ಲ. ಯಾರು ಹೋಗೋರು ಒಂದು 3 o'clock 4 o'clock ಹಂಗೆ ಹೋಗಿ ಹಂಗೆ ಇದ್ಕೊಂಡು ಒಂದು ನೈಟ್ ಶೋ ಎಲ್ಲ ನೋಡ್ಕೊಂಡು ಬನ್ನಿ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳೋಕ್ಕಿಲ್ಲ ಈ ವ್ಲಾಗಲ್ಲಿ. ಈ ಥರನೇ ವ್ಲಾಗ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ಕೊಳ್ಳಿ, ಹಾಗೆಲ್ಲ ವೀಡಿಯೋನ ಒಂದು ಲೈಕ್ ಕೊಡಿ. ಇಷ್ಟೆಲ್ಲ ಕಷ್ಟ ಬಿದ್ದು ವೀಡಿಯೋ ಮಾಡಿದ್ದೀನಿ ಇಲ್ಲಿ ಬಂದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಬಾಯ್.